ಕಳೆದ 4 ದಿನಗಳಿಂದ ತಾವುಗಳು ಪ್ರತಿನಿತ್ಯದ ನಮ್ಮ ತಾಯಿಯ ಒಂದು ಅಂತ್ಯಕ್ರಿಯೆ ಆದ ನಂತರವೂ ಸಹ ಕಳೆದ 2 ದಿನಗಳಿಂದ ಇಲ್ಲಿ ನಡೀತಾ ಇರತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂತೀನಿ ನಾನು. ಏಕೆಂದರೆ ನಮ್ಮ ತಾಯಿಯ ಬದುಕು ಜೀವನವೆಲ್ಲ ದೇವರನ್ನು ನಂಬಿ ಬದುಕಿರತಕ್ಕಂಥ ಬದುಕು ಇದು. ಬಹುಶಃ ತಮ್ಮಗಳಿಗೂ ಇವತ್ತಿನ 2 ದಿನಗಳಿಂದ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮ ನೋಡಿದಾಗ ಒಂದು ರೀತಿಯ ಉತ್ತಮವಾದಂಥ ರೀತಿಯಲ್ಲಿ ಒಂದು ಭಾವನೆಗಳನ್ನು ನೀವು ಕಂಡಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ತಂದೆಯವರು ಸಹ ಅವರ ಬದುಕಿನಲ್ಲಿ ಇಲ್ಲಿ ಇರ್ತಕ್ಕಂಥ ರಂಗನಾಥ ಸ್ವಾಮಿ ಮತ್ತು ಶಿವನ ಒಂದು ದೇವಸ್ಥಾನ, ಅದು ಮೊದಲು ಒಂದು ಸಣ್ಣ ಗುಡಿ. ಅವರು ಹುಟ್ಟಿದಂಥ ದಿನಗಳಲ್ಲಿ ನಾವು ಹುಟ್ಟು ಬೆಳೆದಂಥ ದಿನದಲ್ಲೂ ಒಂದು ಸಣ್ಣ ಗುಡಿ ಇತ್ತು. ಈಗ ರೇವಣ್ಣ ಅವರು ಅಲ್ಲಿ ಒಂದು ದೊಡ್ಡ ಉತ್ತಮವಾದಂಥ ಶಿವನ ದೇವಸ್ಥಾನವನ್ನು ಮಾಡಿದ್ದಾರೆ. ದೇವೇಶ್ವರ ದೇವಸ್ಥಾನವನ್ನು ನಮ್ಮ ಶೃಂಗೇರಿ ಮಠದ ಗುರುಗಳೇ ಬಂದು ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಅದು ಸಹ ತಾವುಗಳೇ ನಾಡಿನ ಜನತೆಯ ಮುಂದೆ ಪ್ರದರ್ಶನ ಮಾಡಿ ಅದೆಲ್ಲವನ್ನು ಮಾಹಿತಿ ಇಟ್ಟಿದ್ದಾರೆ. ಅವರೂ ಸಹ ದೈವ ಭಕ್ತರೇ ಇದ್ದಾರೆ. ಅದರಿಂದ ಎಲ್ಲ ವಿಧಿವಿಧಾನಗಳು ಒಂದು ನಮ್ಮ ಧಾರ್ಮಿಕವಾಗಿ ಏನು ನಡೀಬೇಕು ಅದೆಲ್ಲವನ್ನು ಇವತ್ತು ಅತ್ಯಂತ ಶ್ರದ್ಧೆಯಿಂದ ಇವತ್ತೇನು ಈ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ ನಮ್ಮ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ. ಒಂದು ಹೇಳ್ತಕ್ಕಂಥದ್ದು, ಈಗಾಗಲೇ ಅವರು ಸಹ ಹಲವಾರು ಬಾರಿ ಹೇಳಿದ್ದಾರೆ, ಅವರಿಬ್ಬರಲ್ಲಿ ಹಲವಾರು ರೀತಿಯ ಏಳು ಬೀಳುಗಳು ನೋವುಗಳನ್ನು ಸಂತೋಷ ಅಂತ ಅವರೇನು ಪಟ್ಟಿಲ್ಲ. ಇಬ್ಬರೂ ಸಹ ಭಾಳ ಸಂತೋಷವಾದಂಥ ದಿನಗಳು ಕಡಿಮೆ, ಎಲ್ಲರ ಬಗ್ಗೆ ಚಿಂತೆಯನ್ನೇ ಮಾಡ್ಕೊಂಬಂದಂಥವ್ರು. ಇನ್ನೇ ಆದರೂ ಸಹ ಅವರಿಬ್ಬರಲ್ಲಿ ಅನ್ಯೋನ್ಯತೆ ಅನ್ನೋದು ಒಂದು ಭಾಗ. ಅವರು ಮದುವೆ ಆದ ನಂತರವೂ ನಮ್ಮ ತಾಯಿಗೆ ಕೆಲವು ಆರೋಗ್ಯದ ಸಮಸ್ಯೆಗಳಿತ್ತು. ಅಂಥ ಸಂದರ್ಭದಲ್ಲೂ ನಮ್ಮ ತಂದೆಯವರು ಅವರನ್ನು ಮಗುಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಇದೇ ಶಿವನ ದೇವಸ್ಥಾನಕ್ಕೆ ಶಿವರಾತ್ರಿಗೆ ಬಂದಾಗ ಯಾವೊಂದು ಆಸಿಡ್ನ ಪ್ರಕರಣ ನಡೀತು. ಅದರಿಂದ ಅವರು ಬದುಕಿರ್ತಕ್ಕಂಥದ್ದು ಅದು ಒಂದು ಪವಾಡ. ಅದು ಡಾಕ್ಟ್ರುಗಳು ಯಾರೂ ಉಳಿತಾರೆ ಅಂತಕ್ಕಂಥದ್ದಕ್ಕೆ ಆಸೆ ಇಟ್ಕೊಂಡಿರಲಿಲ್ಲ. 2 ತಿಂಗಳು ಪ್ರಜ್ಞೆ ಇರಲಿಲ್ಲ. ಆ ಸಾವನ್ನು ಬದುಕಿನ ನಡುವೆ ಹೋರಾಟ ಮಾಡಿ ನಮ್ಮ ತಾಯಿ ಏನೋ ಮತ್ತೆ ಮರುಜೀವ ಪಡೆದರು. ಅದಕ್ಕೆ ಕಾರಣ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಏನಿದೆ, ರಾಜರಾಜೇಶ್ವರಿ ನಗರದಲ್ಲಿ ಬೆಂಗಳೂರಿನಲ್ಲಿ, ಆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ನಮ್ಮ ತಾಯಿ ಆ ದೇವಸ್ಥಾನ ಕಟ್ಟಿದ ನಂತರ ಅಲ್ಲಿ ಹಿಂದೆ ತಿರುಚಿ ಸ್ವಾಮಿಗಳು ಅಂತ ಏನಿದ್ರು, ಅವರು ಮಹಾನ್ ದೈವ ಭಕ್ತರು. ಅವರ ಕನಸಿನಲ್ಲಿ ಬಂದು ಆ ದೇವಸ್ಥಾನ ಪ್ರತಿಷ್ಠಾಪನೆ ಆಗಬೇಕು ಅಂತಕ್ಕಂಥದ್ದನ್ನು ದೇವಿ ಹೇಳಿದಂಥ ಹಿನ್ನೆಲೆಯಲ್ಲಿ ಅವರು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ದೇವಸ್ಥಾನ ಕಟ್ಟಿದ್ರು. ಅವರು ಇವತ್ತು ನಮ್ಮ ಮುಂದೆ ಇಲ್ಲ. ಆದರೆ ಅವರ ಅನುಗ್ರಹವೂ ಸಹ ಗುರುಗಳ ಅನುಗ್ರಹ ಬೇಕು ಅಂತಾರಲ್ಲ, ನಮ್ಮ ತಾಯಿಗೆ ಆದಂಥ ಒಂದು ಆ್ಯಸಿಡ್ನ ದಾಳಿ ಏನಿದೆ ಅದರಲ್ಲಿ ಬದುಕ್ತಕ್ಕಂಥ ವಿಷಯದಲ್ಲಿ ಅವರೊಂದು ಮಾತು ಹೇಳಿದರು. ಇವತ್ತು ಚೆನ್ನಮ್ಮನವರು ನಿಮ್ಮ ಹೆಂಡತಿ ಇರ್ಬೋದು, ಆದರೆ ಅವರು ಈ ರಾಜರಾಜೇಶ್ವರಿ ಮಗಳಿದ್ದಾಳೆ, ಯಾವುದೇ ಕಾರಣಕ್ಕೂ ಅವರಿಗೆ ಜೀವಕ್ಕೆ ಅಪಾಯ ಆಗೋದಿಲ್ಲ, ಧೈರ್ಯವಾಗಿರಿ ಅಂತಕ್ಕಂಥ ಅವರು ಸ್ಥೈರ್ಯ ತುಂಬಿದಂಥವ್ರು ಆ ತಿರುಚಿ ಸ್ವಾಮೀಜಿಗಳು. ಅವ್ರು ಹೇಳಿದಂಥ ರೀತಿಯಲ್ಲೇ ಆ ತಾಯಿಯ ಆಶೀರ್ವಾದದಲ್ಲಿ ಉಳಿದ್ರು. ಬಹುಶಃ 1999 2000ನೇ ಇಸ್ವಿನಲ್ಲಿ ಆದಂಥ ಘಟನೆ ಅದು. ಇಲ್ಲಿಗೆ ಈಗ 26 ವರ್ಷ. ಅವರ ದೈಹಿಕವಾಗಿ ಆದಂಥ ಆ ದಾಳಿಯ ಹಿನ್ನೆಲೆಯಲ್ಲಿ ಎಷ್ಟೇ ಹಿಂಸೆಗಳು ಪಟ್ಟಿದ್ದಾರೆ ಅನ್ನೋದು ನೋಡ್ಬೋದು, ನಾವು ನೋಡಿದ್ದೇವೆ. ಯಾಕೆಂದರೆ ಅವರಿಗೆ ಬೆನ್ನಿನ ಒಂದು ಸಂಪೂರ್ಣವಾಗಿ ಸುಟ್ಟೋದಂಥ ಹಿನ್ನೆಲೆಯಲ್ಲಿ ಪ್ರತಿದಿನ ಆ ಉರಿಯನ್ನು ಸಹಿಸ್ಕೊಂಡ್ಬಂದಿದ್ದಾರೆ. ಆದರೆ ನಮ್ಮ ತಂದೆಯವರು ಅವರನ್ನು ಆ ಒಂದು ದಾಳಿಯ ನಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಎಷ್ಟೇ ರಾಜಕಾರಣದ ಶ್ರಮದಲ್ಲಿ ಬಿಡುವಿಲ್ಲದೆ ಇದ್ದರೂ ಅವರನ್ನು ಯಾವ ರೀತಿ ದಿನಗಳಲ್ಲಿ ಅವರನ್ನು ಪ್ರೀತಿಸಿದ್ದಾರೆ, ಅವರಿಗೆ ನೋವನ್ನು ದೂರ ಸರಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರಲ್ಲಿ ಮಾನಸಿಕ ಸ್ಥೈರ್ಯ ತುಂಬಿದ್ದಾರೆ. ಅವೆಲ್ಲ ಒಂದು ದೊಡ್ಡ ಇತಿಹಾಸ ಕಥೆ ಇದೆ ನಮ್ಮ ಕುಟುಂಬದಲ್ಲಿ. ಇದೆಲ್ಲ ಒಂದು